ಎಲ್ಲರಿಗೂ ನಮಸ್ಕಾರ. ಚೇತನ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಂಗಳೂರು ರೋಡ್ ಸೈಡಲ್ಲಿ ಸಿಗೋ ಥರ ಪಾನಿಪುರಿ ಮನೆಯಲ್ಲೇ ಯಾವ ರೀತಿ ನೀವು ಮಾಡ್ಕೋಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲಿ ಟ್ರೈ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಿರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಐಟಮ್ ಏನೇನು ಬೇಕು ಅಂತ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಈಗ ಒಂದು ಮಿಕ್ಸಿಗೆ ಮೊದಲು ಒಂದು 3 ಮೆಣಸಿನ್ಕಾಯಿ, ಆಮೇಲೆ ಒಂದು 4 ಎಸಳಷ್ಟು ಬೆಳ್ಳುಳ್ಳಿ, ಆಮೇಲೆ ಶುಂಠಿ, ನಾನಿಲ್ಲಿ ಪಾನಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ಪುದೀನ, ನಂತರ ಕೊತ್ತಂಬರಿ ಸೊಪ್ಪು, ಆಮೇಲೆ 1 ಚಮಚ ಅಷ್ಟು ಜೀರಿಗೆ, ರುಚಿಗೆ ಸ್ವಲ್ಪ ಉಪ್ಪು. ಈಗ ಇದಕ್ಕೆ ನೀರು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಈಗ ಒಂದು ಪಾತ್ರೆಗೆ ಶೋಧಿಸೋ ಅಂತ ಕೆಟಲ್ ಇಟ್ಕೊಂಡು ಅದಕ್ಕೆ ಈ ಥರ ಶೋಧಿಸ್ಕೋಬೇಕು. ಹಾಗೆ ಬೇಕಾದರೂ ಇಷ್ಟಪಡೋರು ಡೈರೆಕ್ಟು ನೀರಿಗೆ ಹಾಕ್ಕೋಬೋದು. ನಾನು ಗಸ್ಟ್ ಇರಬಾರ್ದು ಅಂತ ನಾನು ಶೋಧಿಸ್ಕೊತಾ ಇದ್ದೀನಿ. ನೋಡಿ, ಈಗ ಎಲ್ಲನೂ ಶೋಧಿಸ್ಕೊಂಡಿದ್ದೀನಿ. ಇದಕ್ಕೆ ನಾವು ನೆನೆಸಿಟ್ಟಿರೋ ಅಂಥ ಹುಣಸೆಹಣ್ಣಿನ ರಸನೂ ಇದಕ್ಕೆ ಶೋಧಿಸ್ಕೊಳ್ಳಿ. ಯಾಕೆಂದರೆ ಹುಳಿ ಅಂಶಕ್ಕೆ ನಾನಿಲ್ಲಿ ಹುಣಸೆಹಣ್ಣು ಯೂಸ್ ಮಾಡ್ತಾ ಇದ್ದೀನಿ. ಹುಣಸೆಹಣ್ಣು ಲೈಕ್ ಮಾಡದೇ ಇರೋರು 2 ರಿಂದ 3 ನಿಂಬೆಹಣ್ಣು ಹಾಕ್ಕೊಳ್ಳಿ. ನೋಡಿ, ರುಚಿಯಾದ ಪಾನಿ ರೆಡಿಯಾಗಿದೆ. ಈಗ ಒಂದು ಪ್ಲೇಟಿಗೆ ಒಂದು 6 ರಿಂದ 7 ಪುರಿ ತಗೊಂಡು ಈ ಥರ ತೂತ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸಣ್ಣಗೆ ಹಚ್ಚಿರುವಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದೆಯಲ್ಲ, ಅದನ್ನು ಫಿಲ್ ಮಾಡ್ಕೊಳ್ಳಿ. ನೋಡಿ, ಎಲ್ಲನೂ ಸ್ವಲ್ಪನೇ ಫಿಲ್ ಮಾಡ್ಕೊಳ್ಳಿ. ಈಗ 2 ಬೌಲ್ ಇಟ್ಟು, ಒಂದು ಬೌಲಿಗೆ ಬೇಯಿಸಿರುವಂಥ ಬಟಾಣಿ, ಆಮೇಲೆ ಅದಕ್ಕೆ ಮಸಾಲೆ ಹಾಕ್ಕೊಳ್ಳಿ. ಈ ಮಸಾಲೆ ಯಾವ ರೀತಿ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಒಂದ್ಸಲಿ ನೋಡ್ಕೊಳ್ಳಿ. ಇನ್ನೊಂದಕ್ಕೆ ಈಗ ನಾವು ಮಾಡಿರೋವಂಥ ಪಾನಿ, ಕೊನೆಯಲ್ಲಿ ಸ್ವಲ್ಪ ನೈಲಾನ್ ಶೇವು, ನೋಡಿ, ರುಚಿಯಾದ ಪಾನಿಪುರಿ ರೆಡಿಯಾಗಿದೆ. ಸೇಮ್ ನಿಮಗೆ ಬೆಂಗಳೂರಲ್ಲಿ ರೋಡ್ ಸೈಡಲ್ಲಿ ಯಾವ ರೀತಿ ನಿಮಗೆ ಟೇಸ್ಟ್ ಇರುತ್ತೋ ಅದೇ ರೀತಿ ಟೇಸ್ಟ್ ಬರುತ್ತೆ. ಒಂದು ಚೂರು ವ್ಯತ್ಯಾಸ ಬರಲ್ಲ. ಒಂದ್ಸಲಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಅದೇ ರೀತಿ ಟೇಸ್ಟ್ ಬರುತ್ತೆ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಮಸಾಲೆ ಪುರಿ ವಿಡಿಯೋನೂ ಹಾಕಿದ್ದೀನಿ, ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.